ನಾನು ಬಸವರಾಜ್ ಅಂತೇಳಿ. ನಾನು ಗದಗಿಂದ ಆಕ್ಚುಲಿ ಬಂದಿರೋದು. ಬೆಂಗಳೂರಿಗೆ ನಾನು ಬಂದು 3 ವರ್ಷ ಆಯ್ತು. 3 ವರ್ಷ ನಾನು ಅಮೌಂಟ್ ನ ದುಡ್ದಿದ್ದೆ, ಸೇವಿಂಗ್ಸ್ ಮಾಡಿದ್ದೆ. ನಾನು ಆ ಸೇವಿಂಗ್ಸ್ ನ ಎಲ್ಲಿ ಹಾಕಿದ್ರೆ ಒಳ್ಳೆ ರಿಟರ್ನ್ ಬರುತ್ತೆ ಅಂತ ಯೋಚನೆಯಲ್ಲಿದ್ದೆ. ಮತ್ತೆ ನನಗೆ OLX ಅಲ್ಲಿ ಭರತ್ವಾಸಿ ಪ್ರಾಪರ್ಟೀಸ್ ಅಂತ ಆಡ್ಸ್ ನೋಡಿದೆ. ಅದರಲ್ಲಿ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕ್ರಾಸ್ ವೆರಿಫೈ ಮಾಡ್ಕೊಂಡೆ. ಅವರು ಆಫೀಸ್ ವಿಸಿಟ್ ಮಾಡಿ, ಯಲಹಂಕದಲ್ಲಿದೆ ಶೇಷಾದ್ರಿಪುರಂ ಕಾಲೇಜ್, ಅಲ್ಲಿ ಆಫೀಸ್ ವಿಸಿಟ್ ಮಾಡಿ ನಾನು ಎಲ್ಲ ಕ್ರಾಸ್ ಚೆಕ್ ಮಾಡಿದೆ. ಮತ್ತೆ ಡಾಕ್ಯುಮೆಂಟ್ಸ್, ಸೈಟ್ ಬಗ್ಗೆ ಅವರು ವಿಸಿಟ್ ಫ್ರೀ ಸೈಟ್ ವಿಸಿಟ್ ಇತ್ತು. ಕಾರಲ್ಲಿ ಕರ್ಕೊಂಡು ಹೋಗಿ ಇಂಡಸ್ಟ್ರಿಯಲ್ ಏರಿಯಾ ಸೈಟ್ ತೋರಿಸಿದ್ರು. ಅದು ಚೆನ್ನಾಗಿತ್ತು ಏರಿಯಾ. ನಾನು ಅದೇ ನನ್ನ ಅಮೌಂಟ್ ನ ಇಲ್ಲಿ ಹಾಕಿದ್ರೆ ಒಳ್ಳೆ ರಿಟರ್ನ್ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಲೀಗಲ್ ಆಗಿ ಕರೆಕ್ಟ್ ಆಗಿರುತ್ತಾ ಅಥವಾ ಇಲ್ಲ ಅಂತ ಸ್ವಲ್ಪ ಭಯ ಇತ್ತು. ಬೆಂಗಳೂರು ಅಂದ್ರೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಸರಿಯಾಗಿ ಇರಲ್ಲ, ಫ್ರಾಡ್ ಆಗುತ್ತೆ ಅನ್ನೋದು ತುಂಬಾ ಜನಗಳ ಅಭಿಪ್ರಾಯ ಇದೆ. ಆತರ ಅಂತ ಅನ್ಕೊಂಡಿದ್ದೆ. ಎಲ್ಲವೂ ಅದೇ ತರ ಇರುತ್ತೆ ಅಂತ ಸ್ವಲ್ಪ ಫಸ್ಟಿಗೆ ಅದೇ ತರ ಮೈಂಡ್ ಅಲ್ಲಿ ಇತ್ತು. ಅದಾದ ನಂತರ ನಾನು ಅದೆಲ್ಲ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋಣ ಅಂತ ಡಾಕ್ಯುಮೆಂಟ್ಸ್ ನಾನು ಒಂದ್ ಸೆಟ್ ಕೊಟ್ಟಿದ್ರು ಆಫೀಸಿಂದ. ನಾನು ನಮ್ಮ ವಕೀಲರು ಪರಿಚಯದಲ್ಲಿದ್ರು, ಅವ್ರ ಕಡೆ ಹೋಗಿ ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಂಡೆ. ಅಲ್ಲಿ ನನ್ಗೆ ಖಾತಾ ಸೈಟ್ ಇದೆ ಅಂತ ಕನ್ಫರ್ಮೇಶನ್ ಆಯ್ತು. ಆಸ್ ಪರ್ ಲಾಯರ್ ಎಲ್ಲ ಓಕೆ ಇದೆ ಅಂತ ಹೇಳಿದ ಮೇಲೆ ನಾನು ಯಾವ್ದು ಸೈಟ್ ವಿಸಿಟ್ ಮಾಡಿದೆ. ಸ್ಕ್ವೇರ್ 3 ಫೇಸ್ 2 ಅಲ್ಲಿ ನಾನು ಪ್ರಾಜೆಕ್ಟ್ ಸ್ಕ್ವೇರ್ 3 ಬಂದ್ಬಿಟ್ಟು ಫೇಸ್ 2 ಅಲ್ಲಿ 21 ನಂಬರ್ ಸೈಟ್ ಅದನ್ನ ನೋಡಿದ್ದೆ. ನಾನು 900 ಸ್ಕ್ವೇರ್ ಫುಟ್ ಇತ್ತು, ಚೆನ್ನಾಗಿತ್ತು. ಟೋಟಲ್ 5.5 ಲ್ಯಾಕ್ ಆಗಿತ್ತು ಸೈಟ್ ರೇಟ್. ನಾನು ಓಕೆ ಅಂತ ಅಂದ್ಬಿಟ್ಟು ಎಲ್ಲ ಸೇಲ್ ಡೀಡು ಪ್ರೊಸೆಸ್ ಎಲ್ಲ ಬೇಗ ಮಾಡ್ಕೊಂಡು, ನಾವು ಡೈರೆಕ್ಟ್ ಪೇಮೆಂಟ್ ಮಾಡೋದಂದ್ರೆ ಡೈರೆಕ್ಟ್ ಪೇಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಕಂತು ಪ್ರಕಾರನೂ ಕೊಡ್ಕೋಬಹುದು. ಅದೊಂದು ಆಫರ್ ಇದೆ ಇಲ್ಲಿ, ಚೆನ್ನಾಗಿದೆ. ಒಟ್ಟಿನಲ್ಲಿ ಬೈ ಮಾಡೋಕ್ಕೆ ಫ್ಯೂಚರ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ಒಳ್ಳೆ ರಿಟರ್ನ್ಸ್ ಇದೆ. ಯಾಕಂತಂದ್ರೆ ನಿಮ್ ಬೆಂಗಳೂರು ಹತ್ರ ತಗೊಳ್ಳಿದ್ರೆ ತುಂಬಾ ರೇಟ್ ಇದೆ. ಇವಾಗ ಬೆಳೀತಾ ಇರೋದು ಎಲ್ಲಿ ಅಂತಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ನೀವು ಸೈಟ್ ನ ಪರ್ಚೇಸ್ ಮಾಡ್ಕೊಂಡ್ರೆ ಇಂಡಸ್ಟ್ರಿ ಯಾವ ತರ ಬೆಳೆಯುತ್ತೆ ಅದೇ ತರ ಸೈಟ್ ರೇಟ್ ಬೆಳೆಯುತ್ತೆ. ಬೈ ಡಿಫಾಲ್ಟ್ ಎಲ್ಲರೂ ಗೊತ್ತಿರೋ ವಿಷಯ. ಹಾಗಾಗಿ ನೀವು 1 or 3 years 5 years ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಗೆ ಬಿಟ್ರೆ ಚೆನ್ನಾಗಿ ರಿಟರ್ನ್ಸ್ ಕೊಡುತ್ತೆ. ವಿತೌಟ್ FD ಮಾಡಿದ್ರೆ 7% 6% ಬರುತ್ತೆ ಮಾಡುತ್ತೆ. ನೀವು ಸೈಟ್ ಅಲ್ಲಿ ಹಾಕಿದ್ರೆ ನೀವು ಫ್ಯೂಚರ್ ಚೆನ್ನಾಗಿರುತ್ತೆ, ಒಳ್ಳೆ ರಿಟರ್ನ್ಸ್ ಅಂತ ಅನ್ಕೊಂಡಿದ್ದೀನಿ ನನ್ನ ಪ್ರಕಾರ.